ನಮಸ್ಕಾರ ಎಲ್ರಿಗೂ ವಿವಿಧ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ಹೆಲ್ದಿ ಮೆಥಡ್ನಲ್ಲಿ ಅನ್ನ ಹೇಗೆ ಕುಕ್ ಮಾಡೋದು ಹಾಗೆ ಅದರ ಗಂಜಿಯಿಂದ ಹೇಗೆ ಸಾರು ಮಾಡ್ಕೊಳೋದು ಅಂತ ನೋಡೋಣ. ಬೇಕಾಗಿರುವ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಈ ರೀತಿ ಕುಕ್ಕರ್ ತೊಗೊಂಡಿದ್ದೀನಿ. ಇದು ನೋಡೋದಕ್ಕೆ ಇಡ್ಲಿ ಪಾತ್ರೆ ಥರನೇ ಇರುತ್ತೆ. ಒಳಗಡೆ ಪಾತ್ರೆಯಲ್ಲಿ ಈ ಥರ ಹೋಲ್ಸ್ ಇರುತ್ತೆ. ಇದಕ್ಕೆ 1 ಕಪ್ಪಿನಷ್ಟು ಅಕ್ಕಿಯನ್ನು ಚೆನ್ನಾಗಿ 3 ಸಲ ತೊಳೆದು ಸೇರಿಸ್ಕೊಬೇಕು. ನಂತರ ಅದಕ್ಕೆ ನೀರು ಹಾಕ್ಕೊಬೇಕು. ಅಕ್ಕಿ ಮೇಲ್ಗಡೆ 1.5 ಇಂಚಿನಷ್ಟು ನೀರಿರಬೇಕು. ಅಷ್ಟು ನೀರು ಹಾಕ್ಕೊಳ್ಳಿ. ಈ ಥರ ಅನ್ನ ಮಾಡಲಿಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗತ್ತೆ. ನೀರು ಜಾಸ್ತಿ ಆದರೂ ತೊಂದರೆ ಇಲ್ಲ, ಆದರೆ ಕಡಿಮೆ ಹಾಕ್ಕೊಬಾರ್ದು. ನಂತರ ಲಿಡ್ ಕ್ಲೋಸ್ ಮಾಡಿ ಬೇಯಲು ಬಿಡಬೇಕು. ಮಧ್ಯ ಮಧ್ಯದಲ್ಲಿ ಲಿಡ್ ಓಪನ್ ಮಾಡಿ ಅನ್ನ ಕುಕ್ ಆಯಿತಾ ಅಂತ ನೋಡ್ಬೋದು. ಈ ಥರ ಅನ್ನ ಪ್ರೆಸ್ ಮಾಡಿ ನೋಡಿದಾಗ ಸಾಫ್ಟ್ ಆಗಬೇಕು. ಆವಾಗ ಅನ್ನ ಬೆಂದಿದೆ ಅಂತ ಅರ್ಥ. ಅನ್ನ ಬೆಂದ ತಕ್ಷಣ ಒಳಗಡೆ ಪಾತ್ರೆಗೆ ಈ ಥರ ಹ್ಯಾಂಡಲ್ ಕೊಟ್ಟಿರ್ತಾರೆ, ಅದರ ಸಹಾಯದಿಂದ ಈ ಥರ ಎತ್ತಬೇಕು. ಆವಾಗ ಅನ್ನದ ತಿಳಿ ಕೆಳಗಡೆ ಪಾತ್ರೆಗೆ ಫಿಲ್ಟರ್ ಆಗುತ್ತೆ. ಪೂರ್ತಿ ತಿಳಿ ಶೋಧಿಸಿದ ನಂತರ ಅನ್ನ ರೆಡಿ ಆಗುತ್ತೆ. ಈ ಥರ ಅನ್ನ ಮಾಡೋದ್ರಿಂದ ಎಕ್ಸ್ಟ್ರಾ ಸ್ಟಾರ್ಚ್ ಎಲ್ಲ ರಿಮೂವ್ ಆಗುತ್ತೆ ಹಾಗೂ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಆಗುತ್ತೆ. ಇನ್ನೂ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಅನ್ನದ ತಿಳಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ವೇಸ್ಟ್ ಮಾಡೋ ಬದಲು ಅದರಿಂದ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಾರು ಎಷ್ಟು ಬೇಕೋ ಅಷ್ಟು ತಿಳಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಬೇಕು. ನಂತರ ಅರ್ಧ ಕಪ್ ತೆಂಗಿನ ತುರಿ, 1ರಿಂದ 2 ಹಸಿಮೆಣಸು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀರಿನೊಂದಿಗೆ ಚೆನ್ನಾಗಿ ರುಬ್ಕೊಬೇಕು. ರುಬ್ಬಿದ ಮಿಶ್ರಣವನ್ನು ಅನ್ನದ ತಿಳಿಗೆ ಸೇರಿಸಿ ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದ ಶುಂಠಿ, ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಕುದಿಯಲು ಬಿಡಿ. ಸಾರು ಕುದ್ದ ನಂತರ ಸ್ಟವ್ ಆಫ್ ಮಾಡಿ 1/4 ಕಪ್ನಷ್ಟು ಮಜ್ಜಿಗೆ ಹಾಗೂ 1 ಚಮಚದಷ್ಟು ಲಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 2 ಚಮಚ ಕೊಬ್ಬರಿ ಎಣ್ಣೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಗೂ ಚಿಟಿಕೆ ಇಂಗು ಸೇರಿಸಿ ಅದು ಚಟಪಟ ಅಂದಮೇಲೆ ಸಾರಿಗೆ ಸೇರಿಸ್ಕೊಳ್ಳಿ. ಈಗ ಆರೋಗ್ಯಕರವಾದಂತಹ ಅನ್ನದ ತಿಳಿ ಸಾರು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಟ್ರೈ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.